ನಮಸ್ತೆ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬಂದಿರೋ ಜಾಗ ಬಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಇದಿರೋದು ಹೊಸ ಕನ್ನಂಬಾಡಿ KRS ಬ್ಯಾಕ್ ವಾಟರ್ ಇದೆಯಲ್ಲ ಅಲ್ಲಿ. ಇದು ಲೊಕೇಟ್ ಆಗಿರೋದು ಮೈಸೂರು ಡಿಸ್ಟಿಕ್ನಲ್ಲಿ. ನಾವು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಬೆಂಗಳೂರಿಂದ ಸುಮಾರು 138 ಕಿಲೋಮೀಟರ್ಸ್ ಆಗುತ್ತೆ. ಅದೇ ನಾವು ಮೈಸೂರಿಂದ ಹೋಗ್ತೀವಿ ಅಂದರೆ ನಮಗೆ 28 ಕಿಲೋಮೀಟರ್ಸ್ ಆಗುತ್ತೆ. ನಿಮಗೆ ಗೊತ್ತಾ, ಈ ದೇವಸ್ಥಾನ 80 ಇಯರ್ಸ್ ತನಕ ನೀರಲ್ಲೇ ಮುಳುಗೋಗಿತ್ತು. ಇದ್ರ ಹಿಂದೆ ಇರೋ ಸ್ಟೋರಿ ಏನಂದರೆ, ಸುಮಾರು ವರ್ಷಗಳ ಹಿಂದೆ ಆಗಿನ ಮೈಸೂರು ಮಹಾರಾಜರಾದ ಕೃಷ್ಣರಾಜ ಒಡೆಯರವರು ಮೈಸೂರಲ್ಲಿ ಒಂದು ಡ್ಯಾಮ್ ಕಟ್ಟಿಸ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಅದರಿಂದ ಆ ಮೈಸೂರು ಸುತ್ತಮುತ್ತ ಇರೋ ಜನರಿಗೆ ಅಂದರೆ ರೈತರಿಗೆ ತುಂಬ ಉಪಯೋಗ ಆಗುತ್ತೆ ಅಂತ ಅಲ್ಲಿ ಡ್ಯಾಮ್ ಕಟ್ಟಿಸ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಆಗ ಈ KRS ಹತ್ರ 2 ಊರು ಮತ್ತು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮುಳುಗೋಗುತ್ತೆ ಅಂತ ಗೊತ್ತಾಗುತ್ತೆ. ಆಗ ಮಹಾರಾಜರು ಏನು ಮಾಡ್ತಾರೆ ಅಂದರೆ, ಆ 2 ಊರಲ್ಲಿರೋ ಜನನ್ನು ಅಲ್ಲಿಂದ ಖಾಲಿ ಮಾಡಿಸಿ ಅವ್ರಿಗೆ ಹೊಸ ಜಾಗಗಳನ್ನ ಕೊಡ್ತಾರೆ. ಆದರೆ ಕಾರಣಾಂತರಗಳಿಂದ ಈ ವೇಣುಗೋಪಾಲ ಸ್ವಾಮಿ ದೇವಸ್ಥಾನನ ಅಲ್ಲಿಂದ ಶಿಫ್ಟ್ ಮಾಡೋಕ್ಕೆ ಆಗಲಿಲ್ಲ. ಆಗ ಈ ದೇವಸ್ಥಾನ ನೀರಲ್ಲೇ ಮುಳುಗೋಗಿತ್ತು. ಈಗಲೂ ಡ್ರೋನ್ ಶಾಟಲ್ಲಿ ನಾವು ನೋಡಿದಾಗ ಈ ದೇವಸ್ಥಾನ ನೀರಲ್ಲೇ ಇರೋ ಥರ ಕಾಣುತ್ತೆ ನಮಗೆ. ಡ್ಯಾಮಲ್ಲಿ ನೀರು ಕಡಿಮೆ ಆದಾಗ ಈ ಹಳೆ ದೇವಸ್ಥಾನದ ಕುರುಹುಗಳು ಕಾಣಿಸುತ್ತೆ. ಮತ್ತು ಇಲ್ಲಿ ತುಂಬ ಫಿಲಮ್ ಶೂಟಿಂಗ್ ಕೂಡ ಮಾಡಿದ್ದಾರೆ. ಆಗ ಶ್ರೀಹರಿ ಕೋಡೆ ಅವರ ಕೋಡೆ ಫೌಂಡೇಶನ್ನಿಂದ ಈ ಹೊಸ ದೇವಸ್ಥಾನವನ್ನು ಹೊಸ ಕನ್ನಂಬಾಡಿ ಅನ್ನೋ ಜಾಗಕ್ಕೆ ಸ್ಥಳಾಂತರ ಮಾಡ್ತಾರೆ. ಈ ಸ್ಥಳಾಂತರ ಮಾಡಿ ರಿನೋವೇಷನ್ ಮಾಡಿ ದೇವಸ್ಥಾನ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಮುಗಿಸ್ತಾರೆ. ಈ ದೇವಸ್ಥಾನದೊಳಗಡೆ ತುಂಬ ದೇವಾಲಯಗಳಿವೆ, ಆದರೆ ಎಲ್ಲೂ ಪೂಜೆ ನಡೆಯಲ್ಲ ಮತ್ತು ದೇಣಿಗೆ ಮತ್ತು ಕಾಣಿಕೆ ಅನ್ನೋ ವಿಷಯ ಕೂಡ ಇಲ್ಲ. ಈ ದೇವಸ್ಥಾನ ಹೊಸದಾಗಿ ರಿನೋವೇಟ್ ಆಗೋಕ್ಕೆ ತಗೊಂಡಿದ್ದ ಸಮಯ 2003 ಸ್ಟಾರ್ಟ್ ಮಾಡಿದ್ದಕ್ಕೆ 2011 ಕನ್ಸ್ಟ್ರಕ್ಷನ್ ಮುಗಿಸ್ತಾರೆ. ಮತ್ತು ಈ ಕಂಪ್ಲೀಟ್ಲಿ ದೇವಸ್ಥಾನ ಹೊಯ್ಸಳ ವಾಸ್ತುಶಿಲ್ಪದ ಪ್ರಕಾರ ನಿರ್ಮಿಸಿದ್ದಾರೆ. ಈ ದೇವಸ್ಥಾನದಲ್ಲಿ ಮುಖ್ಯವಾಗಿ ಪೂಜಿಸುವ ದೇವರು ಬಂದು ವೇಣುಗೋಪಾಲ ಸ್ವಾಮಿ. ದೇವರ ದರ್ಶನ ಮುಗಿಸ್ಕೊಂಡು ಹಾಗೇ ಹೊರಗಡೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಆ ಡ್ಯಾಮಲ್ಲಿ ನೀರು ತುಂಬಿರೋದಕ್ಕೂ ಆ ವೆದರ್ಗೂ ತುಂಬ ಚೆನ್ನಾಗಿತ್ತು. ಮತ್ತು ಈ ದೇವಸ್ಥಾನದ ಇನ್ನೊಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಬಂದು ಇಲ್ಲಿಯ ಹಂಪಿಯ ಮಾದರಿಯ ಕಲ್ಲಿನ ರಥ. ಹೌದು, ಇದು ಹಂಪಿಲಿ ಏನು ಕಲ್ಲಿನ ರಥ ಇದೆಯೋ ಅದೇ ರೀತಿ ಕಟ್ಟಿಸಿರೋದಿಲ್ಲಿ. ಮುಂಚೆ ಇದು ಇಲ್ಲಿರಲಿಲ್ಲ. ಈ ಹೊಸದಾಗಿ ರಿನೋವೇಷನ್ ಮಾಡಿದ್ಮೇಲೆ ಇಲ್ಲಿ ಪ್ರವಾಸಿಗರಿಗೋಸ್ಕರ ಈ ಕಲ್ಲಿನ ರಥವನ್ನು ಅದೇ ರೀತಿ ಸ್ಥಾಪನೆ ಮಾಡಿದ್ದಾರೆ. ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂದರೆ, ಈ ದೇವಸ್ಥಾನದ ಸುತ್ತ ಕೂಡ ತುಳಸಿ ಗಿಡವನ್ನು ಬೆಳೆಸಿದ್ದಾರೆ. ಈ ದೇವಸ್ಥಾನ ಬೌಂಡ್ರಿ ಏನಿದೆ ಅದ್ರ ಸುತ್ತ ತುಳಸಿ ಗಿಡ ಬೆಳೆಸಿದ್ದಾರೆ.
ಈ ದೇವಸ್ಥಾನದಲ್ಲಿ ಯಾವುದೇ ಪಾರ್ಕಿಂಗ್ ಫೀಸ್ ತಗೊಳ್ಳಲ್ಲ. ಪಾರ್ಕಿಂಗ್ ಕೂಡ ತುಂಬ ವಿಶಾಲವಾಗಿದೆ. ಮತ್ತು ಈಗ ನಾವು ನೋಡ್ತಾ ಇರೋದು ದೇವಸ್ಥಾನದ ಹಿಂಭಾಗ. ಇಲ್ಲಿ ಯಾವುದೇ ಚಾರ್ಜಸ್ ಕೂಡ ಮಾಡಲ್ಲ. ಸೊ ಇದು ನಾವು ಮೈಸೂರಿಗೆ ಬಂದಾಗ ನೋಡಲೇಬೇಕಾಗಿರೋ ಒಂದು ಒಳ್ಳೆ ಡೆಸ್ಟಿನೇಷನ್. ಮತ್ತು ಇಲ್ಲಿ ಡ್ಯಾಮಲ್ಲಿ ನೀರಿದ್ರಿಂದ ತುಂಬ ಚೆನ್ನಾಗಿ ದೇವಸ್ಥಾನ ನಮಗೆ ಕಾಣಿಸ್ತಾ ಇತ್ತು. ಸೊ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮರಿದಿರ ಲೈಕ್ ಮಾಡಿ. ನಿಮಗೆ ಯಾವುದಾದ್ರೂ ಪ್ಲೇಸಸ್ ಬಗ್ಗೆ ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಸೊ ಆ ಪ್ಲೇಸಸ್ ಬಗ್ಗೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ಟೈಮ್ ಅದೇ ಪ್ಲೇಸ್ಗೆ ಹೋಗಿ ನಿಮಗೆ ವಿಡಿಯೋ ಮಾಡಿ ತಿಳಿಸಿಸ್ತೀನಿ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಥ್ಯಾಂಕ್ ಯು ಆ್ಯಂಡ್ ಗುಡ್ ಬಾಯ್.